ಗಂಡ 3 ಮಕ್ಕಳನ್ನ ಬಿಟ್ಟು ಪ್ರಿಯಕರನ ಜೊತೆ ಪರಾರಿ ಆಗಿದ್ದಾಳೆ. ಪ್ರಿಯಕರನ ಜೊತೆ 3 ಮಕ್ಕಳ ತಾಯಿ ಎಸ್ಕೇಪ್ ಆಗಿದ್ದಾಳೆ. ಗಂಡ 3 ಮಕ್ಕಳನ್ನ ಬಿಟ್ಟು ಪ್ರಿಯಕರನ ಜೊತೆ ಎಸ್ಕೇಪ್ ಆಗಿದ್ದಾಳೆ. ಬೆಂಗಳೂರಿನ ಬನ್ನೇರುಘಟ್ಟದ ಬಸವಾಪುರದಲ್ಲಿ ಈ ಘಟನೆ ನಡೆದಿದೆ. ಪ್ರಿಯಕರ ಸಂತು ಜೊತೆ ಗೃಹಿಣಿ ಲೀಲಾವತಿ ಈಗ ಎಸ್ಕೇಪ್ ಆಗಿದ್ದಾಳೆ. ಈ ಲೀಲಾವತಿಗೆ ಮದುವೆ ಆಗಿದೆ. ಮದುವೆಯಾಗಿ 3 ಮಕ್ಕಳಿದ್ದಾರೆ. ಆದ್ರೂ ಕೂಡ ಪ್ರಿಯಕರ ಸಂತು ಜೊತೆ ಗೃಹಿಣಿ ಲೀಲಾವತಿ ಎಸ್ಕೇಪ್ ಆಗಿದ್ದಾಳೆ. 11 ವರ್ಷಗಳ ಹಿಂದೆ ಮಂಜುನಾಥ್ ಲೀಲಾವತಿ ಮದುವೆ ಆಗಿದ್ರು. ಅದು ಕೂಡ ಲವ್ ಮ್ಯಾರೇಜ್ ಆಗಿದ್ದಂತಹ ಮಂಜುನಾಥ್ ಲೀಲಾವತಿ ಚೆನ್ನಾಗಿ ಸಂಸಾರ ನಡೆಸ್ಕೊಂಡು ಹೋಗ್ತಾ ಇದ್ರು. ಬಟ್ ಯಾವಾಗ ಸಂತು ಎಂಟ್ರಿ ಆದ, ಈಗ ಪ್ರಿಯಕರನ ಜೊತೆ ಲೀಲಾವತಿ ಎಸ್ಕೇಪ್ ಆಗಿದ್ದಾಳೆ. ಪತ್ನಿಗಾಗಿ ಕಣ್ಣೀರು ಹಾಕ್ತಿದ್ದಾರೆ ಲೀಲಾವತಿ ಗಂಡ. ಪತ್ನಿ ಜೊತೆ ಅಕ್ರಮ ಸಂಬಂಧವಿದೆ ಅಂತ ಆರೋಪ ಮಾಡಿದ್ದಾರೆ. ಪ್ರಿಯಕರನ ಜೊತೆಗಿನ ಫೋಟೋಗಳು, ಚಾಟಿಂಗ್ ಕೂಡ ಈಗ ಬಯಲಾಗಿದೆ. 2 ಗಂಡು ಹಾಗೂ 1 ಹೆಣ್ಣು ಮಗು ಹಾಗೂ ಗಂಡನ ಬಿಟ್ಟು ಲೀಲಾವತಿ ಈಗ ಪರಾರಿಯಾಗಿದ್ದಾಳೆ. ಈಗ ಲೀಲಾವತಿ ಗಂಡ ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾನೆ. ನನಗೆ ಹೆಂಡತಿ ವಾಪಸ್ ಬೇಕು, ನನ್ನ 3 ಮಕ್ಕಳಿಗೆ ತಾಯಿ ಬೇಕು ಅಂತ ಹೇಳಿ ಪರಿಪರಿಯಾಗಿ ಮಂಜುನಾಥ್ ಈಗ ಬೇಡ್ಕೊಳ್ತಿದ್ದಾರೆ. ಅವನದೇ ಡಾಲರ್ ಹಾಕಿರೋದು ನನ್ನ ಸೀರೆ ತಗೊಟ್ಟು ಯಾಮಾರಿಸಿ ಸಾರ್ ನನ್ನ ಹೃದಯನ ಹೊಡ್ಕೊಂಡು ಹೋಗ್ಬಿಟ್ಟಣ್ಣ. ನನ್ನ ದೇವತೆ ಅವಳು ನನ್ನ ಪೂಜಿಸಿ ನನ್ನ 4-5 ದಿವಸ ಆಯ್ತು ಅವ್ನು ನಿದ್ದೆ ಮಾಡಿ. ನನ್ನ ಮಕ್ಕಳಿಗೆ ಯಾರು ಅಮ್ಮ ಇಲ್ಲ. ಇವತ್ತು ನನ್ನ ಮಗನ ಬರ್ತಾಳೆ ಯಾಮಾರಿಸ್ಬಿಟ್ಟ ಅವನು ಸಂತು ಫ್ರಾಡು. ನನ್ನ ಹೆಂಡತಿಗೆ ಸೈಟ್ ಐತೆ ಅದೈತೆ, ಅವ್ನಿಗೇನು ಇಲ್ಲ. ಸ್ಪೀಡ್ ಗ್ಯಾಂಗರ್ ಅವನು. ನೋಡಿ ಸಾರ್, ಈ ಸೀರೆ ಅವನೇ ಕೊಡ್ಸಿರೋದು. ನೋಡಿ ಸಾರ್, ಇವೆಲ್ಲ ಸೀರೆ ಕೊಡಿಸಿ ಎಲ್ಲ ಇದು ಮಾಡಿ ಮೋಡಿ ಮಾಡಿ ಮಲಗಿ ನನ್ನ ಮನೇಲೇ ಮಲಗಿರೋದು ಅವನು. ಬಂದು ನನ್ನಲ್ಲೇ ಮಾಡಿ ಎಲ್ಲ ಮಾಡಿ ಮೋಸ ಮಾಡಿರೋದು ಅವನು. ನನ್ನ ಹೆಂಡತಿ ಮುದ್ದಾಗಿದ್ದಾಳೆ, ಚೆನ್ನಾಗಿದ್ದಾಳೆ, ಸಕ್ಕದಾಗಿದ್ದಾಳೆ. ಮೋಸ ಮಾಡಿಬಿಟ್ಟ ಅಣ್ಣ. ದೇವ್ರೇ, ಪಬ್ಲಿಕ್ಕೇ ಅಪ್ಪ ಕಾರಣ ಇದಕ್ಕೆಲ್ಲ. ಸ್ವಾಮಿ, ಜನನೇ ಇರಬೇಕಪ್ಪ ನನಗೆ. ದೇವ್ರೇ, ಜನ ಎಲ್ಲ ಹೆಲ್ಪ್ ಮಾಡಿಯಪ್ಪ ನನಗೆ. ನನ್ನ 3 ಜನ ಮಕ್ಕಳಿದಾರಪ್ಪ. 2 ಗಂಡು ಮಕ್ಕಳು ನನ್ನ ಹತ್ರ ಇದ್ದಾವೆ, ಹೆಣ್ಮಗು ಅವಳ ಹತ್ರ ಇದ್ದಾಳೆ. ಅವಳು ಆ ಕೆಲಸ ಮಾಡಿದಾಳೆ, ನನ್ನ ಮಗಳು ಅದೇ ಕೆಲಸ ಮಾಡಿಬಿಟ್ಲು. ನನಗೆ ಭಯ ಆಗುತ್ತೆ ಸ್ವಾಮಿ. ಕಾನೂನು ಪ್ರಕಾರ ಏನಿದೆಯೋ ಅದು ಮಾಡಿ ಸ್ವಾಮಿ. ನಾನು 11 ವರ್ಷ ಆಗಿದೆ ಮದುವೆ ಆಗಿ. ಬಸಂಪುರದಲ್ಲಿ ಇರೋದು, ಇಲ್ಲೇ ವಾಸ. ನನ್ನ ಹೆಂಡತಿ ಅಕ್ರಮ ಇಟ್ಕೊಂಡು ನನ್ನ ಕಡೆಯಿಂದ ಅದು ಅವಳ ಕಡೆಯಿಂದ ಅಕ್ರಮ ಇದು ಮಾಡಿಬಿಟ್ಟು ಮಾಡಿ. ಯಾಕಂದರೆ ನಾನು ತುಂಬ ಕಷ್ಟಪಟ್ಟು 3 ಜನನ ಎತ್ತಿ ನೈಟೆಲ್ಲ ಹಗಲು ರಾತ್ರಿ ಕಷ್ಟಪಟ್ಟು ಅವಳು ಇನ್ನೊಬ್ಳು ಅಕ್ರಮ ಸಂಬಂಧ ಇಟ್ಕೊಂಡ್ಬಿಟ್ಟಿದ್ದಾಳೆ. ನಾನು ಮನೇಲಿ ನಂಬಿ ಹೋಯ್ತಾ ಇದ್ದೆ. ಅವಳಿಗೆ ನನ್ನ ಮೋಸ ಮಾಡಿಬಿಟ್ಟಿದ್ದಾಳೆ ಸರ್. ಇವಾಗ ಇನ್ನೊಬ್ಬನ ಜೊತೆಲಿ ಹೋಗ್ಬಿಟ್ಟಿದ್ದಾಳೆ. ಫುಲ್ ನಾನು ಹಿಂಗೆ ಕಾರ್ಗೆ ಹೋದ್ರೆ ಪ್ರತಿ ದಿವಸ ನೀನು ಎಲ್ಲಿದೆಯಾ ಅಂತ ನನ್ನ ಕೇಳ್ಕೊಳ್ಳೋದು, ಅವ್ನು ಕರ್ಸ್ಕೊಳ್ಳೋದು. ಬಾಚಿನು ಅಂದ್ಬಿಟ್ಟು, ಸಂತು ಅಂದ್ಬಿಟ್ಟು ಬಸಂಪುರವನು. ಅವನು ಕುಡ್ಕ, ಇಸ್ಪೀಟ್ ಗ್ಯಾಂಗರ್ ಅವನು. ನನ್ನ ಹೆಂಡತಿನ ಹಾಳು ಮಾಡ್ಬಿಟ್ಟ. ಸೈಟ್ ಐತೆ ಅದೈತೆ ಅಂದ್ಬಿಟ್ಟು ನನ್ನ ಹೆಂಡತಿನ ಹಾಳು ಮಾಡ್ಬಿಟ್ಟಿದ್ದಾನೆ. ಯಾಮಾರಿಸಿ ಡೈಲಿ ದುಡ್ಡು ಹಾಕೋದು, 500,000 ಹಾಕೊಂಡು ಕರ್ಸ್ಕೊಳ್ಳೋದು. ಅವ್ರ ಮನೆಗೆ ಕರ್ಸ್ಕೊಳ್ಳೋದು, ನಮ್ಮ ಮನೆಗೆ ಕರ್ಸ್ಕೊಳ್ಳೋದು. ಎಲ್ಲ ವಿಡಿಯೋ ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ. ನಾನು ಅದಕ್ಕೆ ನಿಮ್ಮನ್ನ ವಿಡಿಯೋ ನನಗೆ ಬೇಕಾಗಿತ್ತು ಸರ್. ನನ್ನ ಮನಸ್ಸು ತುಂಬ ಹೊಡೆದೋಗಿದೆ. ಅದಕ್ಕೆ ನಾನು ಕರೆದು ಮಾತಾಡ್ತಾ ಇದ್ದೀನಿ. ಈ ಥರ ನನ್ನ ಬಿಟ್ಬಿಟ್ಟು ರೋಡಲ್ಲಿ ಹೋಗ್ಬಿಟ್ಲು. ನನ್ನ ಮಕ್ಕಳಿಗೆ ಯಾರು ಮನೆ ಆಯ್ತಾರೆ ಸರ್ ಇಲ್ಲಿ. ನನ್ನ ಮಕ್ಕಳಿಗೆ ಯಾರು ಇಲ್ಲ. ನಾನು ನೋಡಿ ಅನಾಥ ನನ್ನ ಮಕ್ಕಳು. ನಾವು ಇಲ್ಲಿ ರೋಡಲ್ಲಿ 3-4 ದಿವಸದಿಂದ ಓಡಾಡ್ತಾ ಇರಿ. 3 ಜನ ಮಕ್ಕಳು. ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀರಿ ಸರ್. ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿಕೊಂಡು ಎಲ್ಲ ಬಂದಿದ್ದೀರಿ ಸರ್. ನನ್ನ ಹತ್ರ ವಿಡಿಯೋ ಇದೆ, ವಿಡಿಯೋ ಕೊಡ್ತಾ ಇದ್ದೀನಿ ಸರ್. ಇವಾಗ ನನ್ ತುಂಬಾ ಮನಸ್ಸು ಹೊಡೆದೋಗಿದೆ, ಅದೆಲ್ಲ ಹೊಡೆದೋಗಿದೆ. ಯಾಮಾರಿಸಿ ನನ್ನ ಹೆಂಡತಿನ ಕರ್ಕೊಂಡು ಅವ್ರು ಹೋಗಿರೋದು. ಅಮ್ಮ ಇದು ಮನೆಯಲ್ಲಿಲ್ಲ. ಸಂತು ಯಾರು ನಿಮ್ಗೆ ಗೊತ್ತು? ಏನು ಮನೆಗೆ ಏನು ಬರ್ತಾವ್ರೆ? ನೀನೇನು ಬೆದರಿಸ್ತಾ ಇದ್ರ? ಅಮ್ಮ ಹೇಳ್ತಿದ್ರು ಏನೋ ಸಂತು ಬಗ್ಗೆ ಹೇಳ್ದೆ, ಇದು ಕತ್ತೆ ಸಾಕ್ಬಿಡ್ತೀನಿ ಅಂತ ಹೇಳ್ತು. ಸಾಯಿಸ್ಬಿಡ್ತೀನಿ ಅಂತ ಅಮ್ಮನೇ ಹೇಳಿದ್ದು. ಇವಾಗ ಅಮ್ಮ ಇಲ್ಲ ಮನೆಯಲ್ಲಿ. ನಿಮ್ಗೆ ಅಮ್ಮ ಬೇಕಾ? ಬೇಡ ಅಂತ ಇದೆಲ್ಲ ಕೃಷ್ಣ ಅಂತ ಮನೇಲೆಲ್ಲ ಅಮ್ಮನೇ ಎಲ್ಲ ಹಾಳು ಮಾಡಿದ್ದು. ಎಲ್ಲ ಮಂದಿ ಸಂತಾನೆ ವಿಡಿಯೋ ಕಾಲ್ ಎಲ್ಲ ಮಾಡ್ತಾರೆ, ಎಲ್ಲ ಮಾತಾಡ್ತಾರೆ. ಮಂಜು ಅನ್ನೋರು ಡ್ರೈವರ್ ಕೆಲಸ ಮಾಡ್ಕೊಂಡಿದ್ದಾರೆ. ನಾನು 12 ವರ್ಷದಿಂದ ಗೊತ್ತು ನನಗೆ. ನನಗೆ ಇವಾಗ ಶನಿವಾರ ಭಾನುವಾರ ಬಂದು ಈ ಥರ ನಮ್ಮ ಹೆಂಡತಿ ಹೋಗ್ಬಿಟ್ಟಿದ್ದಾಳೆ ಅಂತ ಹೇಳಿ ಅವರು ಈ ಬಸಂಪುರದಲ್ಲೇ ಸಂತು ಅನ್ನೋರು. ಈ ಬಗ್ಗೆ ಸ್ವತಃ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಲೀಲಾವತಿ ಪತಿ ಮಂಜುನಾಥ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ.
ಸರ್ ಏನಾಯ್ತು ವಿಚಾರ? ಯಾವಾಗ ಗೊತ್ತಾಯ್ತು ನಿಮಗೆ? ಈ ಸಂತೂಗೂ ಹಾಗೆ ನಿಮ್ಮ ಹೆಂಡತಿಗೂ ಯಾವ ರೀತಿ ಪರಿಚಯ? ಮೇಡಮ್ ಪರಿಚಯ ಅಂತ ನನಗಂತೂ ಗೊತ್ತಿಲ್ಲ ಮೇಡಮ್. ಪರಿಚಯ ಹೆಂಗಾಯ್ತು ಅಂತ ಗೊತ್ತಿಲ್ಲ. ಹ್ಮ್ ಒಟ್ಟಲ್ಲಿ 2 ವರ್ಷದಿಂದ ಇದೆ ಅಂತ ನನಗಂತೂ ಏನು ಗೊತ್ತಿಲ್ಲ ಮೇಡಮ್. ನಾನು ಬೆಳಗ್ಗೆ ಹೋಗ್ಬಿಟ್ರೆ ತಿರ್ಗಾ ಸಾಯಂಕಾಲನೇ ಬರ್ತಾ ಇದ್ದು ಕ್ಯಾಬ್ ಓಡಿಸೋದು. ನನ್ನ ಮಕ್ಕಳನ್ನ ಸಾಕ್ಬೇಕು ಮೇಡಮ್, 3 ಜನ. ಸ್ಕೂಲ್ ಫೀಸ್ 1.5 ಲಕ್ಷ ಕಟ್ತಾ ಇದ್ದೆ, ಇವಳು ತಂದಾಗ್ತಾ ಇದೆ. ಮನೆ ಬಾಡಿಗೆ ಕಟ್ತಾ ಇದ್ದೆ. ಇವಳಿಗೆ ಏನು ಒಂದೇ ಒಂದು ಐಟಮ್ ಕೂಡ ಕಮ್ಮಿ ಮಾಡಿಲ್ಲ ಮೇಡಮ್ ನಾನು. ಹ್ಮ್ ಇಷ್ಟೆಲ್ಲ ಕ್ಯಾಬ್ ಓಡಿಸಿ ಸಂಪಾದನೆ ಮಾಡಿ 10, 20, 100 ಕಸ್ಟಮರ್ ಹತ್ರ ಎಲ್ಲ ನಮಸ್ಕಾರ ಹೊಡಿಯೋದು ನಾನು. ಮಕ್ಕಳಿಗೋಸ್ಕರ ಅಲ್ಲ ಮೇಡಮ್ ನಮಸ್ಕಾರ ಹೊಡೆದು 5, 10 ನನಗೆ ಟಿಪ್ಸ್ ಹಾಕೋರು ಮೇಡಮ್. ಇಷ್ಟೆಲ್ಲ ಹಾಕಿ ಮಕ್ಕಳನ್ನ ಸಾಕಿದೆ ಮೇಡಮ್. ಮಕ್ಕಳನ್ನ ಅವಳನ್ನ ನಾನು ಬಿಟ್ಬಿಟ್ಟು ಹೋಗ್ಬಿಟ್ಲು ಮೇಡಮ್. ಹ್ಮ್ ಸರ್, ಈಗ ಈ ಸಂತೋಷ್ ಇದಾರಲ್ಲ, ಅವರ ಹಿನ್ನೆಲೆ ಏನು? ಆತ ಏನ್ ಕೆಲಸ ಮಾಡ್ತಿದ್ದ? ನಿಮ್ ಹೆಂಡತಿಗೆ ಯಾವ ರೀತಿ ಪರಿಚಯ ಆದ್ರು ಅನ್ನೋದ್ರ ಬಗ್ಗೆ ಏನಾದ್ರು ಗೊತ್ತಾ ಸರ್ ನಿಮ್ಗೆ? ಮೇಡಮ್ ನನ್ನ ಹೆಂಡತಿ ಹೆಂಗ್ ತೋರಿಸಿದಿರಾ ಒಂದಷ್ಟು ಸೀರೆಗಳನ್ನ, ಆತನೇ ನಿಮ್ ಹೆಂಡತಿ ಕೊಡ್ಸಿದಾನೆ ಅಂತ ಹೇಳಿ. ಅವನೇ ತಗೊಬಂದು ನನ್ನ ಹೆಂಡತಿಗೆ ಸೀರೆ ಕೊಟ್ಟಿರೋದು, ನನ್ನ ಮನೆಯಲ್ಲಿ ಮಲಗಿರೋದು, ಮಾತಾಡಿರೋದು, ನನ್ನ ಮಕ್ಕಳಿಗೆ ಹೊಡೆದವ್ರಂತೆ. ನನ್ನ ಮಗ ಇಲ್ಲೇ ಇದ್ದಾನೆ, ಹೇಳ್ತಾನೆ ದೊಡ್ಡವನು. ನನ್ನ ಮಗನು ಹೇಳ್ತಾ ಇದ್ದಾನೆ, ಅಪ್ಪ ಹೊಡೆದ ನನಗ, ನಮ್ಮ ಮನೇಲೆ ಮಲ್ಕೊಂಡಿದ್ದು. ನನ್ನ ನೈಟ್ ಕ್ಯಾಬ್ ಓಡ್ಸಕ್ ಮೇಡಮ್ ಹೋಗ್ಬಿಡ್ತಾ ಇದ್ದು. ಅವನು ಇಲ್ಲಿ ಬರೋನು, ನಮ್ಮ ಮನೆಗೆ ಬರೋನು. ಮೊದಲು ಯಾವಾಗ ಸರ್ ನಿಮ್ಗೆ ಈ ವಿಚಾರ ಗೊತ್ತಾಗಿದ್ದು? ಮೇಡಮ್ 31ನೇ ತಾರೀಕು ಈ ತಿಂಗಳಲ್ಲಿ ಗೊತ್ತಾಗಿದೆ ಮೇಡಮ್. 31ನೇ ತಾರೀಕು ಗೊತ್ತಾಯ್ತು ನನಗೆ. ಅಲ್ಲಿವರೆಗೂ ವಿಚಾರದ ಬಗ್ಗೆ ಗೊತ್ತಿಲ್ಲ. ಮಕ್ಕಳು ಸಹ ನಿಮ್ಗೆ ಹೇಳಿಲ್ವಾ ಈ ವಿಚಾರನ? ಇವ್ರು ಬೆದರಿಕೆ ಇಕ್ಬಿಟ್ಟಿದ್ದಾರೆ ಮೇಡಮ್. ಬೆದರಿಕೆ ಇಕ್ಬಿಟ್ಟಿದ್ದಾರೆ. ಏನಂತ, ಏನನ್ನ ಅಪ್ಪನ್ಗೆ ಹೇಳಿದ್ರೆ ಒಡೆದು ಸಾಯ್ಸಾಕ್ಬಿಡ್ತೀನಿ ಅಂತ ಬೆದರಿಕೆ ಇಕ್ಕಿರೋದು. ಏನನ್ನ ಅಪ್ಪನ್ಗೆ ಹೇಳಿದ್ರೆ ಬೆದರಿಕೆ ಇಕ್ತೀನಿ. ಎಷ್ಟು ಸಲ ಮನೆಗೆ ಬರ್ತಾ ಇದ್ರಂತೆ? ಈಗ ಮಕ್ಕಳು ಇದಾರಲ್ಲ, 2 ಗಂಡು ಮಕ್ಕಳು ಮತ್ತೆ ಹೆಣ್ಣು ಮಗು, ಎಷ್ಟು ವಯಸ್ಸಿನವರು? ಇವಾಗ ಮೇಡಮ್ 11 ಇಯರ್ಸ್ ಮೇಡಮ್. ಒಬ್ಬನಿಗೆ 5 ಇಯರ್ಸ್, ಒಬ್ಬಳಿಗೆ 8 ಇಯರ್ಸ್ ಮೇಡಮ್. ಓಕೆ, ಹೆಂಗ್ ಕಂಡಿಡಿದ್ರಿ ಸರ್ ಇದು ಈ ರೀತಿ ಆಗ್ತಾ ಇದೆ ಅಂತ ಹೇಳಿ? ನಿಮ್ ಬೆನ್ನಿಂದೆ ಈ ತರ ಲೀಲಾವತಿ ಅವ್ರು ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ನನ್ನ ಮೇಲೆ ಬಂದು ಜಗಳ ಮಾಡೋಳು. ಆಮೇಲೆ ನನ್ನ ಪಕ್ಕದಲ್ಲಿ ಇದು ಮಲಗ್ತಾನೆ ಇರ್ಲಿಲ್ಲ ಅವರು. ಸರ್ ಆಯ್ತಂದ್ ಬಿಟ್ಬಿಟ್ಟೆ ನಾನು. ಹೊಟ್ಟೆ ನೋವು, ನನಗೆ ತಲೆನೋವು ಅನ್ನೋಳು. ಆಮೇಲೆ ಮೇಡಮ್ ನಾನು ಇಲ್ಲಿಂದ ಕೆಲ್ಸಕ್ಕೆ ಹೋದ್ರೆ ಬುರ್ರ ಅಂತ ಹೋಗ್ಬಿಡೋಳಂತೆ ಬೈಕ್ ಎತ್ಕೊಂಡು ಇಲ್ಲಿಂದ ಅವನ ಮನೆಗೆ. ಅವನು ನಮ್ಮ ಮನೆಗೆ ಬರೋದಂತೆ, ಇವಳು ಅವನ ಮನೆಗೆ ಹೋಗೋದಂತೆ. ಮೆಸೇಜ್ ಅಲ್ಲಿ ನೋಡಿ ಮೇಡಮ್, ಮಂಜು ಹೋದ ಬೇಗ ಬಾರೋ. ಅವನು ಅಷ್ಟೇ, ಬಾರೇ ನೀನು ನನ್ನ ಮನೆಗೆ ಅಂತ ಅವನು ಕರೆದವನಿ. ಮೆಸೇಜ್ ಅಲ್ಲಿ ಫೋಟೋಸ್ ನೋಡಿ ಮೇಡಮ್. ಅವರು ಫೋಟೋಸ್ ಯಾವ್ಯಾವ ತರ ಇದೆ ಗೊತ್ತಾ ಮೇಡಮ್? ಅವ್ರು ಮಾಡಿರೋದು ತುಟಿ ಇದು ನಾಲ್ಗೆ ಇವೆಲ್ಲ ಬೇಕೇ ಮೇಡಮ್. ನಾನು ಇವ್ರನ್ನ ಕಷ್ಟಪಟ್ಟು ಸಾಕಿ ನನ್ಗೆ ಗೊತ್ತಿದ್ರೆ ನನ್ನ ಹೆಬ್ಬೆಟ್ ಮೇಡಮ್. ಫೋನಲ್ಲಿ ಯಾವ್ದು ಬರಲ್ಲ ಮೇಡಮ್. ವಾಟ್ಸಪ್ ಕೂಡ ಸೇವ್ ಮಾಡಕ್ ಬರಲ್ಲ ನನ್ನ ನಂಬರ್ಗಳು. ನಂದು ಒಂದೇ ಒಂದು ಫೋಟೋ ಇಲ್ಲ ಮೇಡಮ್. ನಮ್ಮ ಮನೇಲಿ ಎಲ್ಲ ಸುಟ್ಟಾಕಿದ್ದಾರೆ. ಸುಮ್ಮನೆ ಫಾರ್ಮಾಲಿಟಿ ಗಂಡ ಬೇಕಾಗಿತ್ತು ಅಷ್ಟೇ ಇವಳಿಗೆ. ನಂದು ಸುಮಾರು ದುಡ್ಡು ಖರ್ಚು ಮಾಡಿಸ್ಬಿಟ್ಟಿದ್ದಾಳೆ ಮೇಡಮ್. ಇವಳನ್ನ ಎಷ್ಟೋ ನಂಬಿದೆ ಮೇಡಮ್ ನಾನು. ಎಷ್ಟು ವರ್ಷ ಆಯ್ತು ಸರ್ ನೀವು ಮದುವೆ ಆಗಿ? ನನ್ನ ಮದುವೆ ಆಗಿ 11 ಇಯರ್ಸ್ ಆಗಿದೆ ಮೇಡಮ್. ಲವ್ ಮ್ಯಾರೇಜ್ ಕೂಡ ಅಂತ ಕೇಳ್ಪಟ್ಟೆ ನಾನು. ಹೌದು ಮೇಡಮ್, ಲವ್ ಮ್ಯಾರೇಜು. ಇವಳು ಫಸ್ಟೇ ಒಂದು ಮದುವೆ ಆಗಿತ್ತು ಮೇಡಮ್. ಮದುವೆ ಆಗಿ ಆಮೇಲೆ ನನ್ನ ಹತ್ರ ಬಂದ್ಲು ಇವಳು. ಮದುವೆ ಆಗಿ ಬಂದ್ಲು. ಬಾಳ್ ಕೊಡ್ತೀಯ ಅಂದ್ಲು. ಬಾಳ್ ಕೊಡ್ತೀನಿ ಬಾಮ್ಮ ಅಂದೆ. ನನ್ ಲವರ್ ಇವಳು ಮದುವೆ ಆಗಿ ಹೋಗ್ಬಿಟ್ಟಿದ್ಲು. 5 ವರ್ಷ ಆಗಿತ್ತು. ಆಮೇಲೆ ಬಂದ್ಲು ತಿರ್ಗಾ, ಬಾಳ್ ಕೊಡ್ತೀಯ ನನ್ ಜೊತೆಲಿ ಬರ್ತೀನಿ ಅಂದ್ಲು. ಆಯ್ತು ಕೊಡ್ತೀನಿ ಬಾಳು ಅಂದೆ. ನನ್ ಮದ್ವೆ ಆಗಿರ್ಲ ಏನಿಲ್ಲ ಮೇಡಮ್. ಅವಾಗ ನಾನು ತುಂಬಾ ಒಳ್ಳೆ ಹುಡುಗ. ಯಾರನ್ನ ಕೇಳ್ಕೊಳ್ಳಿ, ನನಗೆ ಯಾವ ಮದ್ವೆನೂ ಇಲ್ಲ, ಇನ್ನೊಬ್ರು ಕೆಟ್ಟ ಸಂಬಂಧ ಯಾವ್ದು ಇಲ್ಲ. ಈ ತರ ಆಗ್ಬಿಟ್ಟಿದೆ ಮೇಡಮ್. ಇವಾಗ ಏನ್ ಮೇಡಮ್ ಮಾಡೋದು ನನ್ ಪರಿಹಾರ? ಸರ್ ಈಗ ಒಂದ್ ಕ್ಲಾರಿಟಿ, ಈ ಪ್ರಿಯಕರ ನಿಮ್ ಹೆಂಡತಿಗೆ ಇದಾನೆ ಅಂತ ಹೇಳಿ ನೀವ್ ಹೆಂಗ್ ಕಂಡಿಡಿದ್ರಿ ಸರ್? ಅದು ನಿಮ್ಗೆ ವಿಚಾರ ಹೆಂಗ್ ಗೊತ್ತಾಯ್ತು? ಮೇಡಮ್ ಮೊನ್ನೆ ಭಾನುವಾರ ನಾನು ಈ ತಿಂಗಳು 31ನೇ ತಾರೀಕು ಎಲ್ಲಿದ್ಯಾ ಅಂತ ಕೇಳಿದೆ ನಾನು ಇವಳನ್ನ. ಮನೆಯಲ್ಲೇ ಇದೀನಿ ಅಂದ್ಲು. ಸರಿ ಆಯ್ತಮ್ಮ ಸುಮ್ಮನೆ ಆಗೋದೆ. ನನ್ನ ಎಲ್ಲಿದ್ಯಾ ಅಂತ ಇವಳು ಗೂಗಲ್ ಅಲ್ಲಿ ಟ್ರ್ಯಾಕ್ ಮಾಡ್ತಾಳೆ ನಂದು. ಅದೇನೋ ಲೊಕೇಶನ್ ಗೂಗಲ್ ಅಲ್ಲಿ ಹಾಕೊಂಡಿದ್ದಾಳಂತೆ, ನಾನು ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಅಂತ. ನಾನು ಏನ್ ಮಾಡಿದೆ ಮೇಡಮ್, ಫೋನು ಕೊಟ್ಬಿಟ್ಟು ನಮ್ಮ ಫ್ರೆಂಡ್ಗೆ ಡ್ರೈವರ್ ಕೈಯಲ್ಲಿ ಏರ್ಪೋರ್ಟ್ಗೆ ಹೋಗ್ಬಿಡು ಅಂದೆ. ಖಾಲಿನೇ ಹೋಗ್ಬಿಟ್ಟವನು ಮೇಡಮ್ ಏರ್ಪೋರ್ಟ್ಗೆ ಹೋಗಪ್ಪ ಅಂತ. ಅವಾಗ ನಾನೇನ್ ಮಾಡಿದೆ, ಅಲ್ಲೇ ಕ್ಯಾಬ್ ಹಾಕೊಂಡು ಅವ್ರಲ್ಲೇ ಕುತ್ಕೊಂಡ್ಬಿಟ್ಟೆ, ಅಲ್ಲಿ ಗಣೇಶನ ಹತ್ರನೇ. ಸುಮಾರು ಮೇಡಮ್ ಬೆಳಗ್ಗೆ ಕೂತಿರೋದು ನಾನು. ನೈಟು 7:05 ಹೋದೆ ಒಂದ್ಸಲಿ. ಅವಳ ಹತ್ರ ಮಾತಾಡಿದೆ ನಾನು. ಅಲ್ಲೇ ಕೂತಿದ್ಲು ಅವಳು. 3:45 ಬಂದಿದ್ದವಳು ಅಲ್ಲಿಗೆ ಗಣೇಶನ ಹತ್ರ. ಅಲ್ಲೇ ಕೂತಿದ್ಲ. ನಡಿಯ ಮನೆ ಹತ್ರ, ಬೇಡ ಇಲ್ಲ ಸ್ಲಮ್ ತರ, ಇವೆಲ್ಲ ಹುಡುಗರೆಲ್ಲ ಸರಿ ಇಲ್ಲ, ನಡಿ ನೀನು ಅಂತ ಹೇಳ್ದೆ. ನಡಿ ಬರ್ತೀನಿ, 10 ನಿಮಿಷ ಹೋಗ್ತೀನಿ, 20 ನಿಮಿಷ ಹೋಗ್ತೀನಿ ಅಂದ್ಲು. ನನ್ನ ಮೇಲೆ ನೀನ್ ಡೌಟ್ ಅಂದ್ಬಿಟ್ಟು ಲಾಯರ್ ಕೈಲೆಲ್ಲ ಫೋನ್ ಮಾಡಿಸ್ಲು. ಅಣ್ಣ ಡೌಟ್ ಬೀಳ್ತಾವ ನೋಡೋಣ ಅಂತ. ಅಮ್ಮ ನೀನ್ ಫಸ್ಟ್ ಮನೆಗೆ ಹೋಗು, ಅಲ್ಲಿ ಬೇಡ ನಾನು ಹೇಳಿದ್ದೀನಿ, ಅವರು ಹೇಳಿದಾರೆ ಹೋಗ್ಬಿಡಮ್ಮ ಅಂತ. ಆಮೇಲೆ ಮೇಡಮ್ ತಿರ್ಗಾ 7:22 ಅಲ್ಲೇ ಇದ್ದಾಳೆ. ನಾನು ಅಲ್ಲೇ ಕುತ್ಕೊಂಡೇ ಇದ್ದೀನಿ. ಆಮೇಲೆ ಬಂದು ಜಗಳ ಮಾಡಿದೆ. ಅವ್ನು ಬರೋವರ್ಗುನು ಅಲ್ಲೇ ಇದ್ದಾಳೆ ಲೆಕ್ಕ ಮಾಡಿ. ಅವ್ನು ಬಂದ್ಮೇಲೆ ಅವ್ನ ನಾಲ್ಕು ಎತ್ಕೊಂಡು ಇದ್ದಾದ್ಮೇಲೆ ಇವಳು ಒಂದು ಸ್ಮೈಲ್ ಕೊಟ್ಕೊಂಡು, ಇವಾಗ ನನ್ನ ಸರ್ ಆಯ್ತು ಜಗಳ ಮಾಡ್ಕೊಂಡು ಬಂದಿದ್ದೀವಿ ಇವಳು ನನ್ನ ಹತ್ರ ಇಲ್ಲಿ
ಮನೆಗ. ಆಮೇಲೆ ಬಂದು ಇಲ್ಲಿ ಕೇಳಾದ್ಮೇಲೆ ನನಗೆ ಅವಾಗೂ ಗೊತ್ತಿಲ್ಲ ಇವಳು ಎಲ್ಲೋಗಿದ್ದಾಳೆ ಅಂತ. ಸರಿ ಬರ್ತಾಳೆ ಬಿಡು ಅಂತ ಬೈಕ್ ಎತ್ಕೊಂಡು ಹೋಗಿದ್ಲು. ಹೋಗಿ ಕಂಪ್ಲೇಂಟ್ ಕೊಟ್ಲು, ಎಲ್ಲ ಆಯ್ತು ಸರಿ ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ಆಮೇಲೆ ನನ್ನ ಮಗ ಬೆಳಗ್ಗೆ ಹೇಳ್ತಾನೆ ಸಂತು ಅಂದ್ಬಿಟ್ಟು. ಅವ್ನ ಪೂರ್ತಿ ಹೆಸರೇನು ಸರ್? ಅವನ ಹೆಸರು ಸಂತು ಅಂತ ಮೇಡಮ್. ಪೂರ್ತಿ ಹೆಸರು ಸಂತು ಅಂತಾನೆ ಕರೆಯೋದು ಎಲ್ಲಾರು ಬಸವನಪುರದಲ್ಲಿ. ಅವನಿಗೂ ಮೇಡಮ್ ಒಂದು ಮದ್ವೆ ಆಗಿ ಹೆಂಡತಿ ತೀರೋಗಿದ್ದಾಳೆ. ಅವನಿಗೂ ಒಂದು ಗಂಡು ಮಗು ಇದೆ. ಅವ್ನ ಈ ತರ ಫ್ರಾಡ್ ಮಾಡಿ ಏರಿಯಾದಲ್ಲ ಸರ್ ಇರೋದು? ಇದು ಒಂದೇ ಏರಿಯಾದಲ್ಲಿ ಮೇಡಮ್, ಒಂದೇ ಏರಿಯಾದಲ್ಲಿ ಬಸವನಪುರನೇ. ಆಮೇಲೆ ನಾನು ಹೆಂಡತಿಗೆ ಹೇಳಿರೋದು ಸೈಟ್ ಐತೆ ನಂದು ಇಲ್ಲಿ, 3 ಕೋಟಿ ರೂಪಾಯಿ ಸೈಟ್ ಇದೆ, ಅದೈತೆ ಇದೈತೆ ಅಂತ ನನ್ನ ಹೆಂಡತಿನ ನಂಬಿಸಿ ಇದ್ ಮಾಡಿ ಮರಳು ಮಾಡಿ ಕರ್ಕೊಂಡಿರೋದು ಮೇಡಮ್ ನನ್ನ ಹೆಂಡತಿನ. ಸರ್ ಈಗ ಈ ಲೀಲಾವತಿಗೂ ಮತ್ತೆ ನಿಮ್ಗೂ ಹೇಗ್ ಪರಿಚಯ ಆಯ್ತು? ಯಾವಾಗ ಮದ್ವೆ ಆಯ್ತು? ಹೇಗ್ ಮದ್ವೆ ಆಯ್ತು? ಅಂದ್ರೆ ಸಂಬಂಧಿಕರು ನೋಡಿದ್ದ ಅಥವಾ ನೀವೇ ಲವ್ ಮಾಡಿದ್ದ? ಇದಕ್ಕೆ ನಿಮ್ ಕುಟುಂಬಸ್ಥರದು ಪರ್ಮಿಷನ್ ಇತ್ತಾ? ಇಲ್ಲ ಮೇಡಮ್, ಅದಕ್ಕೂ ಏನ್ ಸಂಬಂಧ ಇಲ್ಲ. ನಾನು ಲವ್ ಮಾಡಿ ಇವಳು ಮದ್ವೆ ಆಗಿರೋದು. ಫಸ್ಟ್ ಇವಳು ಮದ್ವೆ ಆಗಿ ಬಂದಿತ್ತು. ನಾನು ಇವಳನ್ನ ಮರ್ತು ಬಿಟ್ಟಿದ್ದೆ. ನಾನು ಇವಳು ತಿರ್ಗಾ ಬಂದು ನಾನು ಇಕ್ಕೊಂತೀಯಾ ಮದ್ವೆ ಆಯ್ತೀಯಾ ಅಂದ್ಲು. ಯಾಕಮ್ಮ ಅವನೇನಾದ ಅಂದ್ರೆ ಅವನು ನನ್ ತುಂಬಾ ಟಾರ್ಚರ್ ಕೊಡ್ತಾನೆ, ಬಾ ನಿನ್ ಜೊತೆ ಇದ್ದಿದ್ದ ನೀವು ಮತ್ತೆ ಲೀಲಾವತಿ ಅವರು? ಹೌದು ಆವಾಗ ಫ್ರೆಂಡ್ ರೀತಿ ಇದ್ದಿದ್ದು. ಆಮೇಲೆ ನನಗ್ ಬಾಳ್ ಕೊಡ್ತೀಯಾ ಅಂದ್ಲು. ಬಾಳ್ ಕೊಡ್ತೀನಿ ಬಾ ಅಂದ್ಬಿಟ್ಟು. ನನಗೆ ಮೇಡಮ್ 3 ಜನ ನಂದೇ ಮಕ್ಕಳು, 3 ಜನ. ಫಸ್ಟ್ನೇ ಗಂಡನಿಗೆ ಏನು ಮಕ್ಕಳೆಲ್ಲ ಆಗಿರ್ಲಿಲ್ಲ, ನನಗೆ ಆಗಿರೋ 3 ಜನ ಮಕ್ಕಳು. ಅಂದ್ರೆ ಲೀಲಾವತಿ ಫ್ಯಾಮಿಲಿ ಎಲ್ಲಿದ್ದಾರೆ? ಅವರು ಇಲ್ಲೇ ಮೇಡಮ್, ಬನ್ನೇರಗಡದ ಹತ್ರ AMC ಕಾಲೇಜ್ ಇದೆಯಲ್ಲ, ಜಲ್ಲಿ ಮಿಷಿನ್ ಅಂತ ಊರು, ಅದೇ ಊರು ನಮ್ ಸ್ವಂತ ಊರು. ಅವ್ರ ಫ್ಯಾಮಿಲಿಗೆಲ್ಲ ಗೊತ್ತು ಮೇಡಮ್, ಅವ್ರ ಫ್ಯಾಮಿಲಿಗೆಲ್ಲ ಗೊತ್ತು. ನಿನ್ನೆ ಹೋಗಿದ್ದೆ ನಾನು ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಮಾತಾಡೋಣ ಅಂತ. ಅವ್ರ ಅಮ್ಮ ಪರಕೆ ಎತ್ಕೊಂಡು ನಾನು ಹೊಡೆಯಕ್ ಬಂದ್ರು. ನೀನ್ ಯಾಕೆ ಇಲ್ಲಿ ಬಂದಿದ್ದೆ ಫಸ್ಟ್ ಹೋಗು ಅಂತ. ನಾನು ಬಂದ್ಬಿಟ್ಟೆ ಮೇಡಮ್ ನಿನ್ನೆ. ಅಂದ್ರೆ ಈ ವಿಚಾರ ಗೊತ್ತಾಗೋಕ್ಕೂ ಮುಂಚೆ ನಿಮ್ಮ ಮನೆಯವರು ಅವ್ರ ಮನೆಯವರು ಚೆನ್ನಾಗಿ ಮಾತಾಡ್ಕೊಂಡಿದ್ರಾ ಅಥವಾ ಈ ವಿಚಾರ ಗೊತ್ತಾದ್ಮೇಲೆ ಅವ್ರಮ್ಮ ಆ ರೀತಿ ನಡ್ಕೊಂಡ್ರಾ? ಇಲ್ಲ ಮೇಡಮ್, ಇದು ಅವ್ರಮ್ಮ ಬಿಟ್ಬಿಟ್ಟಿದ್ರು. ನೀವ್ ಹೆಂಗ ಹೋಗ್ಬಿಟ್ಟಿದ್ಯಾ ಸುಳೆ ಹೋಗಿ ಅಂತ ಬಿಟ್ಬಿಟ್ಟಿದ್ರು ಅವ್ರಮ್ಮನ. ಇವ್ ಲೀಲಾನ ಬಿಟ್ಬಿಟ್ಟಿದ್ರು ಕೈ ತೊಳೆದು. ನನ್ ಜೊತೆಲೆ ಇದ್ಲು ಇಷ್ಟು ವರ್ಷ, ನನ್ ಜೊತೆಲೆ ಇದ್ದಿದ್ದು. ನನ್ಗೆ ಏನೋ ಪರಿಹಾರ ಸಿಕ್ಲಿ ಅಂತ ನಾನು ಅಲ್ಲಿ ಹೋದೆ ಅವ್ರ ಅಮ್ಮನ ಹತ್ರ. ಅವ್ರಮ್ಮ ನನ್ಗ ನೆನ್ನೆ ಪರಕೆ ಎತ್ಕೊಂಡ್ ಹೊಡೆಯಕ್ ಬಂದ್ರು. ಮೊನ್ನೆ ನೀನ್ ಯಾಕೆ ಇಲ್ಲಿ ಬಂದಿದ್ಯಾ, ಅವ್ಳು ಓದೋಳು ನೀನ್ ಓದೋಳೋದೆ ಹೋಗ್ಬಿಡ್ರಿ ಅಂತ ಸುಮ್ನೆ ಆಗ್ಬಿಟ್ರು. ನಾನ್ ಬಂದ್ಬಿಟ್ಟೆ ಮೇಡಮ್, ಅಷ್ಟೇ ನಡೆದಿರೋದು. ಆಮೇಲೆ ನನ್ನ ಹೆಂಡತಿಗೆ ಸೈಟ್ ಐತೆ ಇಲ್ಲಿ, 3 ಕೋಟಿ ರೂಪಾಯಿ ಆಸ್ತಿ ಐತೆ ನಮ್ದು ಅಂದ್ಬಿಟ್ಟು ನಂಬಿಸಿ ಕರ್ಕೊಂಡಿದ್ರು ನನ್ನ ಹೆಂಡತಿನ. ತುಂಬಾ ಊಟ ಮಾಡ್ತಾರಂತೆ ಡೈಲಿ, ಮನೇಲೆ ತಗೊಬಂದು ಊಟ ಮಾಡೋದೇನು ಇನ್ನೊಂದ್ ಮಾಡೋದೇನಂತೆ ಎಲ್ಲ ನನ್ನ ಮನೇಲೆ ಮಾಡಿರೋದು ಇದೆಲ್ಲ. ಆ ಫೋಟೋಸ್ ಎಲ್ಲ ಇದೆಲ್ಲ ಮೇಡಮ್. ನನ್ನ ಮನೆ ಅವ್ರ ಮನೆ 2 ಮನೆನೂ ಇದೆ ಇದ್ರಲ್ಲಿ. ಸುಮಾರು 2 ವರ್ಷದಿಂದಂತೆ ಮೇಡಮ್. ನನಗೆ ಇವಳ ಮೇಲೆ ಏನು ಡೌಟ್ ಏನಿಲ್ಲ ಮೇಡಮ್. ನಾನು ಅವ್ರ ಜೊತೆಲಿ ಸೇರ್ಬೇಡ, ಸರಿ ಇಲ್ಲ ಇಲ್ಲಿ ಎಲ್ಲಾ ಹೇಳ್ತಾ ಇದ್ದೆ ಮೇಡಮ್. ಅದೇ ಮಂಜುನಾಥ್ ಅವ್ರೆ, ಈಗ ಲೀಲಾವತಿ ಅವ್ರಿಗೆ ಏನಾದ್ರು ಈ ಐಷಾರಾಮಿ ಜೀವನದ ವಿಚಾರವಾಗಿ ಏನಾದ್ರು ಆಸೆ ಇದ್ದಿದ್ದಂಥದ್ದು ಅಥವಾ ನಿಮ್ಮನ್ನ ಅವಾಗವಾಗ ಏನಾದ್ರು ಇದು ಬೇಕು ಅದು ಬೇಕು ಅಂತ ಕೇಳ್ತಾ ಇದ್ದಿದ್ದಂಥದ್ದು, ಏನ್ ರೀಸನ್ಗೆ ಸಂತು ಹಿಂದೆ ಬಿದ್ರು ಅಂತ? ಮೇಡಮ್ ನಾನು ಬೇಕಾಗಿದ್ ಕೊಡ್ತೀನಿ. ಮೊನ್ನೆ ಕೂಡ ಜಯನಗರ 4th ಬ್ಲಾಕ್ ಅಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಅದಕ್ಕೆ ಹಿಂದೆ ದಿವಸ 2 ದಿವಸ ಹಿಂದೆನೆ 3,500 ಕೊಟ್ಟು ಚಪ್ಪಲಿ ಕೊಡ್ಸಿದೀನಿ. ಅವಳು ಕೇಳಿದೆಲ್ಲ ಕೊಡ್ಸಿದೀನಿ ಮೇಡಮ್. ನಾನು ಅವಳು ಕೇಳಿದೆಲ್ಲ, ಅವಳು ಹಾಕೋದು ಒಂದೊಂದು ಅಂಡರ್ವೇರ್ 600 ರುಪೀಸ್ ಎಲ್ಲ ಬ್ರಾಂಡೆಡ್ ಕೊಡ್ಸಿದ್ರು ನಾನು. ಅವಳು ಹಾಕೊಂಡು ಬಟ್ಟೆಗಳು ಯಾವ ಕೇಳಿದೆಲ್ಲ ಬಟ್ಟೆ ಎಲ್ಲ ಕೊಡ್ಸಿದೀನಿ. ನಾನು ಕೇಳಿರೋದು ಬಟ್ಟೆ ಎಲ್ಲ ಕೊಡ್ಸಿದೀನಿ ಅವಳಿಗೆ. ನಾನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಮೇಡಮ್. ಇಲ್ಲಿ ಯಾರನ್ನ ಕೇಳಿ ನನ್ನಂತ ಗಂಡ ಸಿಗ್ಬೇಕಂದ್ರೆ ಅವಳು ಪುಣ್ಯ ಮಾಡಿರ್ಬೇಕು ಅವಳು. ನಾನು ಅವಳ ಮೇಲೆ ಅಷ್ಟೇ ನಂಬಿದೆ ಮೇಡಮ್. ನನ್ನ ಹೆಂಡತಿ ಅಂದ್ರೆ ನನ್ನ ಫ್ಲೇವರ್ ಅಂದ್ಬಿಟ್ಟು ಫುಲ್ ನಂಬಿಟ್ಟಿದೆ ನಾನು. ನನ್ನ ಮೇಲೆ ಡೌಟ್ ಪಡಬೇಡ ಅನ್ನೋಳು. ನನಗೆ ಡೌಟ್ ಮೇಡಮ್ ಇವಳ ಮೇಲೆ. ಈ ನಡುವೆ ಜಾಸ್ತಿ ಡೌಟ್ ಆಗೋಯ್ತು. ಅವಳೇ ಹೇಳ್ತಾ ಇದ್ಲು ನನ್ನ ಮೇಲೆ ಡೌಟ್ ಪಡ್ತಾ ಇದ್ದ, ನಾನು ಓಡಾಡ್ಬಿಡ್ತೀನಿ ಅಂತ ಇದ್ಲು. ನನಗೆ ನೀವು ಕೂಡ ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಪೊಲೀಸರು ಕೂಡ ಕ್ರಮ ತೆಗೆದುಕೊಳ್ತಾರೆ. ನಾವು ಕೂಡ ಫಾಲೋ ಅಪ್ ಮಾಡ್ತೀವಿ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.